ಹಲೋ ಹಾಯ್ ನಮಸ್ಕಾರ ಶುಭೋದಯ. ನೋಡಿ, ಈ ಮಹಾದ್ವಾರವನ್ನು ನೋಡಿದ್ರೆ ಎಷ್ಟೋ ಮಂದಿಗೆ ಆಗಲೇ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ಅನಿಲ್ ಬಾಳಂಜ ಅವರ ಮೀಟ್ ಆಗೋದಕ್ಕೆ ಹೋಗ್ತಾ ಇದ್ದೀವಿ. ಹಾಗೇನೆ ದರ್ಶನ ಇವತ್ತಾಗಲ್ಲ, ಮೋಸ್ಟ್ಲಿ ಆಮೇಲೆ ಮಧ್ಯಾಹ್ನ ಬರ್ತೀವಿ, ಯಾಕಂದರೆ ತುಂಬ ರಶ್ ಇರೋದ್ರಿಂದ. ಅದಕ್ಕೂ ಮುಂಚೆ ಊಟ ಮಾಡೋಣ ಅಂತ. ಹೌದು, ತಿಂಡಿ ಆಗಬೇಕು ಮಾರ್ನಿಂಗಲ್ಲಿ. ಈ ಸಮಯದಲ್ಲಿ ಎಲ್ಲ ಕಡೆ ಹೋಟೆಲ್ದೇ ಸಮಸ್ಯೆ. ಯಾರು ಹೋಟೆಲ್ಗಳೇ ಓಪನ್ ಇಟ್ಕೊಂಡಿಲ್ಲ ಅಷ್ಟಾಗಿ. ಅಂದರೆ ಇದು ಅರ್ಲಿ ಮಾರ್ನಿಂಗ್ ಅಲ್ಲ, 6:30ಗೆ ಇನ್ನೂ ಯಾರೂ ಎದ್ದಿಲ್ಲ. ನೈಟಲ್ಲಿ ಬಹುಶಃ ಲೇಟಾಗಿ ಕ್ಲೋಸ್ ಮಾಡಿದ್ದಾರೆ ಏನೋ ಅನ್ಕೋತೀವಿ. ಈಗ ನಮಗೆ ಮೊದಲು ಕಣ್ಣಿಗೆ ಬಿದ್ದಿದ್ದು ಅಂದರೆ ಬಹುಶಃ ಇದು ಅತಿ ಅರ್ಲಿ ಓಪನ್ ಆಗುವ ಹೋಟೆಲ್ಗಳಲ್ಲಿ ಒಂದು ಅನಿಸುತ್ತೆ. ಹೋಟೆಲ್ ಕಾರ್ ಅಂತ. ವಿನಯ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ವಿನಯ್ ಅವರೇ. ನಮಸ್ತೆ. ಎಷ್ಟು ಗುಬ್ಬಚ್ಚಿಗಳಿದೆ ಅಂದರೆ ಅವನಿಂದ ಇಲ್ಲಿ ಸೌಂಡ್ ಕೇಳಿಸ್ತಾ ಇದ್ದಾರೆ. ಹೌದಾ? ಎಲ್ಲ ಮಿಸ್ ಮಾಡ್ಕೊಂಡಿರೋದು ನೋಡಿ, ಅವೆಲ್ಲ ಗೂಡುಗಳೆಲ್ಲ ಇಟ್ಟು ನೀರೆಲ್ಲ ಇಟ್ಟು ಅದಕ್ಕೋಸ್ಕರ ಅಥೆಂಟಿಕ್ ಫುಡ್ಡನ್ನೇ ಫಸ್ಟ್ ನೋಡಿದ್ದೀವಿ ಆ್ಯಕ್ಚುಲಿ. ನೋಡಿ, ಉಪ್ಮಾ ರೆಡಿ ಮಾಡಿದ್ದಾರೆ, ಇಲ್ಲಿ ಚೆನ್ನ ರೆಡಿ ಆಗಿದೆ. ಕೇಸರಿ ಬಾತ್, ಕೇಸರಿ ಕಲರ್ ಜಾಡ್ಸಿದ್ದಾರೆ ಫುಲ್ಲು. ಚಿಕ್ಕ ವಡ, ಮೊಸರನ್ನ ಹಾಕಿ ಮೊಸರು ವಡ ರೆಡಿ ಮಾಡಿದ್ದಾರೆ. ಇಲ್ಲಿ ವಿಶೇಷ ಪಲಾವ್ ಇದೆ, ಉದ್ದುದ್ದ ರೈಸು. ಇದು ಮಾತ್ರ ಶಾವಿಗೆ. ಇದಕ್ಕೆ ಹಾಲು ಹಾಕ್ತಾರ, ಸ್ವೀಟ್ ಹಾಕ್ತಾರ ನೋಡುವ. ಸ್ಪೆಷಲ್ ಎಲ್ಲ ಬನ್ಸು. ಮಂಗಳೂರಿನ ಬನ್ಸು. ಹಾಗೆ ಅವಲಕ್ಕಿ ಬೆಲ್ಲದಲ್ಲಿ ಕಲಿಸಿದ್ದು ನೋಡಿ. ಇದು ಬಹಳ ಅಪರೂಪದ ಇದೆಲ್ಲ ಕಾಮನ್ ಆಗಿ ಸಿಗುವಂಥದ್ದು. ಮೇಲ್ಗಡೆ ಫುಲ್ ಜೋಡಿಸಿದ್ದಾರೆ ಉಪ್ಪಿನಕಾಯಿನ. ನಾವು ಹೇಳಿದ್ದೇನೆ ಅವಾಗ ಬಂದಾಗ ಇಲ್ಲೆಲ್ಲ ಫುಲ್ ಸೀಟ್ ಇತ್ತು. ಎಷ್ಟು ಒಂದು 5 ನಿಮಿಷ ಮೊದಲು. ಇವಾಗ ನೋಡಿದ್ರೆ ಅಲ್ಲಿ ಹೇಗೆ ಗುಬ್ಬಚ್ಚಿ ಬಂದಿದ್ದೀವಿ, ಅದೇ ರೀತಿ ಜನಗಳು ಕೂಡ ಈ ಕಡೆ ಬಂದು ಆಕ್ಯುಪೈ ಆಗಿದ್ದಾರೆ. ಸರ್ ನಮಸ್ಕಾರ. ಈಗ ನಾವು ಮೆನುದನ್ನು ನೋಡ್ಕೊಂಡು ಬಂದ್ವಿ ಡಿಸ್ಪ್ಲೇದಲ್ಲಿ. ಆದರೆ ನಿಮ್ಮ ಬಾಯಲ್ಲೇ ಒಂದು ಮಾತು ಕೇಳ್ಬಿಡುವ, ಏನೇನಿದೆ ಸ್ಪೆಷಲ್ ಇವತ್ತು? ಸ್ಪೆಷಲ್ ಉಪ್ಪಿಟ್ಟಿದೆ, ಕೇಸರಿ ಬಾತ್ ಇದೆ, ಮತ್ತು ಸಜ್ಜಿಗೆ ಬಜಿಲು. ಏನದು ಸಜ್ಜಿಗೆ ಬಜಿಲು ಅಂದರೆ ಉಪ್ಪಿಟ್ಟು ಮತ್ತು ಅವಲಕ್ಕಿ ಎರಡು ಮಿಕ್ಸ್ ಮಾಡಿ ನೀರು ದೋಸೆ ಇದೆ, ಸೇಮಿಗೆ ಇದೆ. ಸೇಮಿಗೆ ಏನು ಹಾಲು ಕೊಡ್ತೀವಿ? ಸ್ವೀಟ್ ಹಾಲು. ಹೌದಾ? ಸಾಂಬಾರು ಇದೆ, ಸಾಂಬಾರು ಕೂಡ ಕೊಡ್ತಾರಾ? ಓಕೆ, ಸೂಪರ್. ನನಗೆ ಅವಲಕ್ಕಿ ಮತ್ತು ಉಪ್ಪುಮಾದು ಮಿಕ್ಸ್ ಇರೋದು ಬೇಕು. ರೈಸ್ ಬಾತ್ ಇವರಿಗೆ. ಅವ್ರು ರೈಸನ್ನು ತುಂಬ ಇಷ್ಟಪಡ್ತಾರೆ. ಎಲ್ಲೋ ಪಲಾವ್ ಕರೆಕ್ಟ್. ಹೆಂಗೆ? ನಮಗೆ ಪೂರಿ ಒಂದು ಪ್ಲೇಟ್, ಜೊತೆ ಕೇಸರಿ ಬಾತ್. ಕೇಸರಿ ಬಾತ್ ನೋಡಿ, ಆ ಕೇಸರಿ ಬಾತ್ ಅಂದ ತಕ್ಷಣ ಒಂಥರ ವಿಶೇಷ ಇದಾಯಿತು. ಧನ್ಯವಾದ. ಅವಲಕ್ಕಿ ಬೆಲ್ಲದಲ್ಲಿ ಮಾಡುವಂಥದ್ದು. ಇದಕ್ಕೆ ಕಾಯಿ ಸುಳಿ ಹಾಕಿ ಸಖತ್ತಾಗಿ ಮಾಡಿರ್ತಾರೆ. ಅವಲಕ್ಕಿ ಅಲ್ಲ ವಿಯರ್. ಅವಲಕ್ಕಿ, ಕೇಸರಿ ಬಾತು ಮತ್ತು ಅವಲಕ್ಕಿ ವಿಯರ್ ಅಂತೆ, ಯಾಕಂದರೆ ಬೆಳಗ್ಗೆ ಸಿಕ್ಕಿದೆಯಲ್ಲ ಇಷ್ಟ. ಅವಲಕ್ಕಿ ವಿಯರ್. ಇದು ನಿಮ್ದು ಕೇಸರಿ ಬಾತು. ಓಕೆ, ನಾವು ಅವಲಕ್ಕಿ ಮತ್ತು ಉಪ್ಮಾದ ಮಿಕ್ಸನ್ನು ತಗೊಂಡಿದ್ದೀವಿ. ಒಳಗಡೆ ನೋಡಿ, ಇದಕ್ಕೆ ಹೆಸರು ಮಾತ್ರ ಏನೋ ಬೇರೆ ಹೇಳಿದ್ದಾರೆ, ನನಗೆ ಮರ್ತೋಯ್ತು. ಕೆಲವೊಂದು ವಿಷಯಗಳು ನಾವು ತಿಳ್ಕೊಳ್ಳೋದು ತುಂಬ ಇದೆ. ಯಾಕೆಂದರೆ ನಾವು ನಿನ್ನೆ ಹೋದಂಥ ಒಂದು ಭರ್ಜರಿ ಹೋಟೆಲ್, ಅದು ಇಡೀ ಹೋಟೆಲಲ್ಲಿ ನಾನು, ರಂಗನಾಥ್ ಮತ್ತು ವಿನಯ್ ಕೂತ್ಕೊಂಡಿದ್ವಿ ನೈಟಲ್ಲಿ ಊಟಕ್ಕೆ. ಅದು ಪೀಕ್ ಟೈಮಲ್ಲಿ. ಅಂದರೆ ಅಲ್ಲಿ ಯುದ್ಧದ ಒಂದು ಇಂಪ್ಯಾಕ್ಟ್ ಇತ್ತು ಮತ್ತು ಗ್ಯಾಸ್ ಸಪ್ಲೈ ಇರಲಿಲ್ಲ. ಹಾಗಾಗಿ ಅವರು ಏನೂ ಅಡುಗೆನ ಮಾಡಿರಲಿಲ್ಲ. ಇಲ್ಲಿ ಒಂದು ಸಾಮಾನ್ಯ ಹೋಟೆಲ್ ಇದು ಮಂಗಳೂರಿನಲ್ಲಿ. ಆದರೆ ಸಿಕ್ಕಾಪಟ್ಟೆ ಎಲ್ಲ ಐಟಮ್ಗಳನ್ನು ಇಟ್ಟಿದ್ದಾರೆ. ಆ ಐಟಮ್ ಕಡಿಮೆ ಮಾಡಿಲ್ಲ ನೋಡಿ. ಎಲ್ಲದಕ್ಕೂ ಗ್ಯಾಸ್ನ ಬಳಕೆ ಆಗೇ ಆಗಿದೆ. ಸೊ ಜಾಗದಿಂದ ಜಾಗಕ್ಕೆ ವೇರಿ ಆಗುತ್ತೆ ಅಂತ ಗ್ಯಾಸ್ ಸಪ್ಲೈ ಮಾಡುವಾಗ. ಓವರ್ ಗ್ಯಾಸ್ ಇರ್ಬೋದಾ? ಇರ್ಬೋದಂತನಾ? ಸೌದೆ ಅವರೇನು ಇರ್ಬೋದಲ್ವಾ? ಮತ್ತು ಅದಕ್ಕೆ ಹೆಚ್ಚಾಗಿ ಇಲ್ಲಿ ಕಸ್ಟಮರ್ ಜಾಸ್ತಿ ಇದ್ದಾರೆ ಅನ್ಸುತ್ತೆ. ಹಾಗಾಗಿ ಅಲ್ಲಿ ನಿನ್ನೆ ಬಂದು ಹೋಟೆಲ್ಲು ಅದು ಜೋರಿತ್ತು. ಹೋಟೆಲ್ ಅಲ್ಲಿ ನಾರ್ಮಲ್ ಟೈಮ್ ಆದರೆ ಇರಲಿಲ್ವಲ್ಲ. ಅಂದರೆ ಇವರೇ ಅಂದರೆ ಕ್ಲೋಸ್ ಮಾಡಿ ಕಳಿಸ್ತಾ ಇದ್ರಲ್ಲ ವಾಪಸ್ಸು. ಗ್ಯಾಸ್ ಸಮಸ್ಯೆ ಆಗಿಲ್ವಾ? ಗ್ಯಾಸ್ ಸಮಸ್ಯೆ ಇದೆಲ್ಲ ಹೇಗೆ ಮಾಡಿದ್ದು? ನಾವೆಲ್ಲ ಇದು ಒಲೆ ಯೂಸ್ ಮಾಡ್ಕೊಳ್ಳೋಣ. ಕಟ್ಟಿಗೆ ಒಲೆಲ್ಲ. ಇದು ನೋಡಿ ಉತ್ತರ. ಇದು ಬೇಕಿತ್ತು ನಮಗೆ. ಸೀಕ್ರೆಟು ಇವಾಗ ಆಚೆ ಬಂತು ನೋಡಿ. 2 ಕಾಫಿ ಕೊಡಿ. 2 ಕಾಫಿ ಕೊಡಿ ನಮಗೆ. ಅಂದರೆ ಈಗ ಕ್ವಿಕ್ಕಾಗಿ ಮಾರ್ನಿಂಗಲ್ಲಿ 6 ಗಂಟೆಗೆ ಎಲ್ಲೂ ಸಿಗೋಲ್ಲ. ಆ ಟೈಮಲ್ಲಿ ಹೊಟ್ಟೆ ತುಂಬಿಸ್ಕೋಬೇಕು ಅಂತಂದರೆ ಖಂಡಿತ ಬರ್ಬೋದು. ಅಂದರೆ ಎಲ್ರಿಗೂ ಒಂದು ಎವರೇಜ್ ಆಗಿ ಇರುವಂಥ ಒಂದು ಟೇಸ್ಟಲ್ಲಿ ಮಾಡಿದ್ದಾರೆ. ಮತ್ತು ಕಟ್ಟಿಗೆ ಒಲೆ ಆಗಿರೋದ್ರಿಂದ ಸ್ವಲ್ಪ ವೇರಿ ಆಗಿದೆ ಲೈಟಾಗಿ, ನಾವು ಸುಳ್ಳು ಹೇಳಲ್ಲ. ಆದರೆ ಖುಷಿ ಆಯ್ತು ಇಲ್ಲಿ. ಮತ್ತು ಇಲ್ಲಿ ಆತಿಥ್ಯ ಅದೆಲ್ಲ ತುಂಬ ಚೆನ್ನಾಗಿದೆ. ಖಂಡಿತ ಭೇಟಿ ಕೊಡ್ಬೋದು ಒಂದ್ಸಲ. ಕಾಫಿಯೊಂದಿಗೆ ನಾವು ಈ ಒಂದು ವಿಡಿಯೋವನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ.